ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರಬೇತಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆ ಓನರು ದುಡ್ಡೆಲ್ಲ ತೊಗೊಂಡಿದ್ಮೇಲಿಂದ ಬಾಬಾ ಅರ್ಜೆಂಟಾಗಿ ಬೇಗ ಹೋಗ್ಬೇಡ, ಇವ್ರ ಕೈಗೆ ಸಿಗೋದು ಬೇಡ ಅಂತ ಹೇಳ್ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿಂದ ಮನೆಯಿಂದ ಆಚೆ ಬರ್ತಿರ್ಬೇಕಾದ್ರೆ ಅದ್ರ ಟೈಮ್ಗೆ ಸೂರ್ಯನು ಕೂಡ ಬರ್ತಾರೆ. ಅವರು ಕೂಡ ಕಾರ್ ಡ್ರೈವರ್ ಇಬ್ಬರು ಕೂಡ ಮುಖಾಮುಖಿ ಆದಮೇಲಿಂದ ಇಬ್ಬರು ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ. ಅವರು ಕೂಡ ಜಗಳ ಮಾಡ್ತಿರ್ಬೇಕಾದ್ರೆ ಸೂರ್ಯ ನಾನು ನಿಂಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂದ್ಮೇಲಿಂದ ನೀನು ಮರ್ಯಾದೆ ತೊಗೊಂಡು ಮಾತಾಡಿ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಗೊತ್ತಾಗಲ್ವಾ ಮನೆ ಒಳಗಡೆ ಬರಬೇಕಾದ್ರೆ ಹಾರನ್ ಮಾಡ್ಕೊಂಡು ಬರಬೇಕು ಅಂತೇಳಿ. ನೀನು ಮನೆಯಿಂದ ಆಚೆ ಬರ್ತಿದ್ಯಾ ಅಂದಮೇಲೆ ರೋಡಿಗೆ ಬರ್ತಿದ್ಯಾ ಅಂದಮೇಲೆ ನೀನು ಹಾರನ್ ಮಾಡ್ಕೊಂಡು ಬರಬೇಕು, ನೀನೇ ನನಗೆ ಬುದ್ಧಿ ಹೇಳೋದು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಜೋರಾಗಿ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಬ್ಬರು ಕೂಡ ಕಾಲರ್ ಪಟ್ಟಿ ಇಟ್ಕೊಂಡು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ್ದು ಓನರ್ ಕೂಡ ಹೋಗ್ಬಿಟ್ಟು ಅವ್ರನ್ನ ಬಿಡ್ಸೋಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾರೆ. ಸೂರ್ಯ ಅವರಿಗೆ ಹೇಳ್ತಾ ಇರ್ತಾರೆ, ಬಿಡಿ ಹೋಗಿ, ಇವ್ರದೇ ತಪ್ಪಿರೋದು, ನಾನೇ ಕೂಡ ಅರ್ಜೆಂಟ್ ಮಾಡಿದ್ದು, ಹೋಗಿ ಬೇಗ ಅಂತ ಹೇಳ್ಬಿಟ್ಟು ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಹೋಗಿ ಇಲ್ಲಿಂದ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಮನುಷ್ಯ ಕೂಡ ಮನೆಯಿಂದ ಎಲ್ಲ ಆಚೆ ಬಂದಮೇಲಿಂದ ನೋಡಿಯಪ್ಪ ಇವನಿಗೆ ಎಲ್ಲೋದ್ರೂ ಇವನು ಸೈಲೆಂಟಾಗಿ ಇರೋದಕ್ಕೆ ಬರಲ್ಲ, ಯಾರ ಹತ್ರ ಹೋದ್ರೂ ಜಗಳ ಮಾಡ್ತಾ ಇರ್ತಾನೆ, ಏನು ಮಾಡಬೇಕು ಇವನಿಗೆ ಮನೋಜ ಅಂತ ಹೇಳಿ ಕೂಗ್ತಿರ್ಬೇಕಾದ್ರೆ ನೀವೇನು ಯೋಚನೆ ಮಾಡಿಬಿಡಿ ನಾನು ಮಾತಾಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಓನರ್ ಕೂಡ ಅವನನ್ನೇ ಸುಮ್ಮನೆ ಮಾಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯನ ಕೂಡ ಹೋದ್ರೆ ಸರಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಳಿಸ್ಬಂದ್ಮೇಲಿಂದ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ. ಮನೆಗೆ ಬಂದಮೇಲಿಂದ ಈ ಕಡೆ ಮನೋಜ ಇದ್ದವನು, ಯಾಕೋ ಸೂರ್ಯ ಯಾರ ಹತ್ರ ಹೋದ್ರು ಜಗಳ ಕಾಯ್ಕೊಂಡೆ ಹೋಗ್ತೀನಿ, ನಿನ್ಗೇನು ಸುಮ್ಮನೆ ಇರೋದಕ್ಕೆ ಬರಲ್ಲ, ಅಮ್ಮ ಮೀನಾ ಏನಮ್ಮ ನೀನು ಜೊತೆಲಿ ಇರ್ತೀವಿ, ಅವನಿಗೆ ಒಂಚೂರು ಬುದ್ಧಿ ಹೇಳೋದು ಬೇಡ ಅಂತ ಮನೋಜ ಬೈತಿರ್ಬೇಕಾದ್ರೆ ಈಗ ಯಾಕೆ ಹೋಗ್ಬಿಟ್ಟು ಓನರ್ ಅದು ಜಗಳ ಆಡ್ತಿದ್ಯಾ ನೀನು ಅಂತ ಹೇಳಿ ಅಂದಾಗ ಸೂರ್ಯ ನನಗೆ ಯಾರು ಓನರು ಅಂತ ಹೇಳಿ ಕೇಳ್ತಾರೆ. ಇನ್ಯಾರು ಕಾರಲ್ಲಿ ಕೂತ್ಕೊಂಡು ಅವರೆಲ್ಲ ಸಮಾಧಾನ ಮಾಡಿ ಕಳಿಸಿದ್ರಲ್ಲ ಅವರೇ ಕಣೋ ಓನರು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಓನರ್ ಥರ ಕಾಣ್ತಿದ್ರೇನೋ, ನನಗೆ ಓನರ್ ಥರ ಅನಿಸ್ಲೇ ಇಲ್ಲ ಕಣೋ, ಅವ್ರು ನೋಡಿದ್ರೆ ಯಾವುದೋ ಇವಾಗ ಫಿಲಮಲ್ಲೆಲ್ಲ ಶೂಟಿಂಗ್ ಮಾಡೋಕ್ಕೆ ಬರಲ್ಲ, ಬಟ್ಟೆ ಹಾಕೊಳ್ಳೋದು ಹೋಗೋ ಥರ ಇದ್ದಾರೆ ಕಣೋ, ಅವ್ರು ನೋಡಿದ್ರೆ ಆಗ ಅನ್ಸಲ್ಲ ಕಣೋ, ಅವ್ರು ಯಾವುದೋ ಅರ್ಜೆಂಟಲ್ಲಿ ಇದ್ರು, ಅಲ್ಲ ಕಣೋ ಓನರ್ ಆದವರು ಸ್ವಂತ ಗಾಡಿ ಇಟ್ಕೊಂಡು ಹೋಗ್ತಾರೆ, ಇವ್ರು ನೋಡಿ ಕ್ಯಾಬ್ ಮಾಡ್ಕೊಂಡು ಹೋಗ್ತಿದ್ದಾರಲ್ವನೋ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅವ್ರೇನೋ ಏರ್ಪೋರ್ಟಿಗೆ ಹೋಗ್ಬೇಕಂತ ಅರ್ಜೆಂಟಾಗಿದೆ ಅಂತ ಹೇಳಿ ಹೋಗ್ತಿದ್ರು ಕಣೋ ಅಂದ್ರೆ ಯಾವುದೇ ಓನರ್ ಸ್ವಂತ ಮನೆ ಇದ್ದವರು ಕೂಡ ಓನರ್ ಗಾಡಿ ಇದ್ದರೂ ಕೂಡ ಡ್ರೈವರ್ ಜೊತೆ ಏರ್ಪೋರ್ಟ್ ತನಕ ಹೋಗಿ ಡ್ರೈವರನ್ನು ಕಾರ್ ಜೊತೆ ಕಳಿಸ್ತಾರೆ ಕಣೋ, ಇವ್ರು ನೋಡಿದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಇಲ್ಲೇನೋ ತೊಂದರೆ ಆಗಿದೆ ಅಂತ ಅನಿಸುತ್ತೆ, ಓನನ್ನ ಒಂದ್ಸಲ ಕದ್ಬಿಟ್ಟು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನು ಬೇಡ ನಾನೆಲ್ಲ ಮಾತಾಡಿದ್ದೀನಿ ಅಂತ ಮನೋಜ ಕೂಡ ಹೇಳ್ತಿರ್ತಾನೆ. ಆಗಲ್ಲ ಕಣೋ, ನೀನು ಅಂದರೆ ನೀನು ಮನೆ ತೊಗೊತಾ ಇದೆಯಾ ಅಂತ ಅಂದಮೇಲಿಂದ ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಬೇಕು, ಒಳ್ಳೆಯವರ ಕೆಟ್ಟವರ ಅದನ್ನೆಲ್ಲ ಯೋಚನೆ ಮಾಡಿ ತೊಗೋಬೇಕಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಿನ್ನ ಅವಶ್ಯಕತೆ ನನಗೇನಿಲ್ಲ, ನಾನೆಲ್ಲ ಮಾತಾಡಿದ್ದೀನಿ, ಅವ್ರು ತುಂಬ ಒಳ್ಳೆಯವರೇ ಇದ್ದಾರೆ, ಅವರೇ ನನಗೆ 5 ಕೋಟಿ ರೂಪಾಯಿ ಮನೆ 3 ಕೋಟಿ ರೂಪಾಯಿ ಕೊಟ್ಟು ಮಾಡ್ತಿದ್ದಾರೆ ಅಂತ ಆದಮೇಲೆ ನಿಮಗೆ ಅಲ್ಲಿ ಅರ್ಥ ಮಾಡ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಎಲ್ಲರೂ ಸುಮ್ಮನೆ ಇರಿ, ಯಾಕೆ ಪ್ರತಿಯೊಂದು ಸಲ ಜಗಳ ಆಡ್ತೀರಾ, ಬನ್ನಿ ಮನೆ ನೋಡೋಣ ಅಂತೇಳಿ ಶ್ರುತಿ ಮನೆಯವ್ರನ್ನೆಲ್ಲರೂ ಕರ್ಕೊಂಡೋಗಿ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಎಲ್ಲರೂ ನೋಡಿ ಅಮ್ಮ ರೋಹಿಣಿ ನಿಮ್ಗೆ ಯಾಕೆ ಕಾಲ್ಗುಣಮ್ಮ ಇಷ್ಟು ಚೆನ್ನಾಗಿ ಮನೆ ತೊಗೊಂಡಿದ್ದೀರಾ ನೀವು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಶಾಂತಿನೂ ಕೂಡ ಎಲ್ಲರೂ ಕೂಡ ಮನೆ ನೋಡೋದ್ರಲ್ಲಿ ಬ್ಯುಸಿ ಇರ್ತಿರ್ಬೇಕಾದ್ರೆ ಅಪ್ಪ ನನಗೆ ಇಂಥ ಕನಸನ್ನು ಅಂದ್ಕೊಂಡಿರಲಿಲ್ಲ ಮನೋಜ, ನೀನು ಟಾಪಲ್ಲಿ ಬರಬೇಕು ಕಣೋ, ಮನೆ ಮೇಲೆ ಮನೆ ತೊಗೊತಾನೇ ಇರಬೇಕು ನೀನು ಯಾವಾಗ ನೋಡಿದ್ರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಿಮಗೆ ತುಂಬ ಖುಷಿ ಆಯಿತಾ ಅಂತ ಹೇಳ್ಬಿಟ್ಟು ರೋಹಿಣಿ ಶಾಂತಿನ ಕೇಳ್ತಿರ್ಬೇಕಾದ್ರೆ ನನ್ನ ಖುಷಿಗೆ ಹೇಳೋ ಅಷ್ಟು ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಹೋಗ್ಬಿಟ್ಟು ರಂಗನಾಥ್ ಕೂಡ ಮಾತಾಡ್ತಾ ಇರ್ತಾಳೆ. ರಂಗನಾಥ್ ಅವರೇ ನೋಡಿದ್ರೆ ನನ್ನ ಮಗ ಎಷ್ಟು ಟಾಪಲ್ಲಿ ಬಂದ, ಹಿಂಗೆ ಮನುಷ್ಯ ಕೂಡ ನೀನು ಇದ್ರ ಮೇಲೆ ಮನೆ ತೊಗೊತಾನೆ ಇರಬೇಕು, ಅಲ್ಲೇ ಈ ಮನೆ ಮೇಲೆ ಇನ್ನೊಂದು ಮನೆ ತೊಗೊಳೋದಕ್ಕೆ ಆಗಲ್ಲ ಕಣೆ ಅಂತ ಹೇಳಿ ರಂಗನಾಥ್ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅವರಿಗೆ ಆಗಲ್ಲ ರೀ, ಈ ಮನೆ ತೊಗೊಂಡಿದ್ದಾನೆ ಅಂದರೆ ಇನ್ನೂ ಒಂದು ಮನೆ ಹಿಂದಿ ಥರ ಹೊಸ ಮನೆ ತೊಗೊತಾ ಇರಬೇಕು ಅವನು ಅಂತ ಹೇಳಿ ಹೇಳ್ತಾ ಇರ್ತಾರೆ ರಂಗನಾಥಿಗೆ ಕೂಡ. ಇದೆಲ್ಲ ನೋಡಿದ್ರೆ ನನ್ನ ಸೊಸೆ ಕಾಲ್ಗುಣ ಇದರಿಂದ ಎಲ್ಲ ನನ್ನ ಸೊಸೆಯಿಂದನೇ ಆಗಿರೋದು ಅಂತ ಹೇಳಿ ಈ ಕಡೆ ಶಾಂತನೂ ಕೂಡ ಹೇಳ್ತಿರ್ಬೇಕಾದ್ರೆ ಹೌದು ಬಿಡು ಅವ್ರ ಕಾಲ್ಗುಣದಿಂದನೇ ಇದೆಲ್ಲ ಆಗಿರ್ಬೋದು ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಿರ್ಬೇಕಾದ್ರೆ ಮತ್ತು ಸುಮ್ಮನೆ ನಾನು ಜಾತಕ ಎಲ್ಲ ನೋಡಿ ಎಲ್ಲನೂ ಪರಿಶೀಲನೆ ಮಾಡಿದೆ ನಾನು ಇದನ್ನು ಅವರಿಬ್ಬರು ಮದುವೆ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನಿಗೆ ಎಲ್ಲೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಸೂರ್ಯನು ಕೂಡ ನೋಡ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಅಪ್ಪನೂ ಏನು ನೋಡಿದೆ ನಿನ್ನ ಮದುವೆ ಆಗಿರೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಏನೋ ಅಂದರೆ ಅದಕ್ಕೆ ಅಪ್ಪ ಏನು ಮಾಡ್ತಾನೆ ಇಲ್ಲದಿದ್ರೆ ಯಾಕೆ ನಿನ್ನ ಕಾಲ್ಗುಣದಿಂದ ನಿನ್ನ ಜಾತಕದಿಂದನೇ ಅಪ್ಪ ಏನು ಮಾಡ್ತಾರೆ ಇನ್ನೂ ಇಲ್ಲೇ ಇದ್ದಾರೆ ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ನೋಡಿದ್ರೆ ಇವ್ನು ನನ್ನೇ ಆಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ, ಇವ್ನು ನನ್ನ ಮಗನ ಹೊಟ್ಟೆ ಕಿಚ್ಚು ನನ್ನ ಮಗ ಇವನು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೇನು ಮತ್ತೆ ಮನೋಜಂಗೆ ಮಾತ್ರ ರೋಹಿಣಿ ಕಾಲ್ಗುಣದಿಂದ ಹಾಗೆಲ್ಲ ಆಗಿದ್ದು ಅಂತ ಹೇಳಿ ಹೇಳ್ತಿದ್ದಿಲ್ಲ, ನಿನ್ನ ಗುಣದಿಂದ ಏನೂ ಆಗಿಲ್ವಲ್ಲ, ಯಾಕೆ ಇನ್ನೂ ಇದೆಯಾ ಅಂತ ಹೇಳಿ ಹೇಳ್ತಿರ್ಬೇಕು. ಅನಿಶ್ಚಿತವನೇ ಸುಮ್ಮನೆ ಯಾಕೋ ಹಿಂಗೆಲ್ಲ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹಿಂಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ನಿನಗೇನು ಗೊತ್ತು ನಾನು ಅದೃಷ್ಟವಂತೆ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ಇರೋದಕ್ಕಾಗಲ್ವ, ನೋಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆ ಸರಿ, ಪ್ರತಿ ಸಲನೂ ಜಗಳ ಮಾಡ್ಕೊಂಡು ಬರಬೇಡ ನೀನು ಅಂತ ಹೇಳಿ ಶಾಂತಿ ಕೂಡ ಜೋರು ಮಾಡ್ತಿರ್ತಾಳೆ.
ಮೀನಾ ನಿನಗೆ ಹೇಳೋದಕ್ಕಾಗಲ್ವಾ, ನೀನು ಇದನ್ನೆಲ್ಲ ಚಾಡಿ ಚುಚ್ಕೊಟ್ಟಿದ್ದ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಅತ್ತೆ ನಾನು ಇದಕ್ಕೂ ಸಂಬಂಧನೇ ಇಲ್ಲ, ನಾನೇನು ಚಾಡಿ ಚುಚ್ಕೊಟ್ಟಿಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ಶಾಂತಿಗೆ ಹೇಳ್ತಿರ್ಬೇಕಾದ್ರೆ, ಮತ್ತು ಸುಮ್ಮನೆ ಇದ್ದರೆ ಸರಿ, ನೀನು ಯಾಕೆ ಪದೇ ಪದೇ ನನ್ನ ವಿಷಯಕ್ಕೆ ಬರ್ತೀಯ ನೀನು ಅಂತ ಹೇಳ್ಬಿಟ್ಟು ಶಾಂತಿನಿ ಕೂಡ ಹಿಂಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮ್ಮನೆ ಇರೀರಿ, ಯಾಕ್ರಿ ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನನ್ನು ಕೂಡ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ರಂಗನಾಥ್ ಕೂಡ ಈ ಶಾಂತಿ ಸುಮ್ಮನೆ ಯಾವ ನೋಡಿದ್ರು ಅವನ ಹತ್ರ ಜಗಳ ಕಾಯಕ್ಕೆ ಹೋಗ್ತಿಲ್ಲ, ಸುಮ್ಮನೆ ಇರೋ ಹೇಳೋದಕ್ಕಾಗ ಅವನೇನೋ ಒಂದು ಒಳ್ಳೆಯದಲ್ಲೇ ಹೇಳಿದಾನಂತ ನನಗೂ ಅನಿಸ್ತಿದೆ, ನಾನು ನಿನ್ನ ಕಾಲ್ಗುಣದಿಂದ ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತ ನನಗೂ ಅನಿಸ್ತಿದೆ ಅಂತ ಹೇಳಿ ಅಂದಾಗ, ಸುಮ್ಮನೆ ಇದ್ದರೆ ಸರಿ ರೀ, ನೀವು ಅವ್ನ ಮಾತಿಗೆ ತಕ್ಕಂತೆ ಕುಣಿಬೇಡಿ ನೀವು ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿ ನಿಂತ್ಕೊಂಡು ಜಗಳ ಆಡ್ತಿರ್ಬೇಕಾದ್ರೆ ಈ ಕಡೆ ಗಾರ್ಡನ್ ಹತ್ರ ಮನೋಜ್ ಕೂಡ ಬರ್ತಾನೆ. ಗಾರ್ಡನ್ ಕೂಡ ಎಲ್ಲನೂ ಮನೋಜ್ ಕೂಡ ನೋಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅವ್ರ ಫ್ರೆಂಡ್ ಕೂಡ ಬರ್ತಾರೆ. ಏನು ಸರ್ ಗಾರ್ಡನ್ ನೋಡ್ಕೊಂಡು ನಿಂತ್ಕೊಬಿಟ್ಟಿದ್ದೀರಾ ಹಿಂಗೆ ಆರಾಮಾಗಿ ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಇನ್ನೇನು ಮತ್ತು ನಾನು ಈ ಥರ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಈ ಥರ ಅಂಬಾನಿ, ಈ ಥರ ಮುಖೇಶ್ ಅಂಬಾನಿ ಮತ್ತು ಇವರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಯಾರು ಟಾಪಾಗಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಟಾಪಾಗಿ ಶ್ರೀಮಂತರಾಗಿದ್ದರೆ ಅವ್ರ ಹೆಸರು ಜೊತೆ ನನ್ನ ಹೆಸರು ಇರಬೇಕು ಅನ್ನೋ ಆಸೆ ನನಗೂ ಇತ್ತು, ಅದೇ ಥರ ಆಗ್ತಿದೆ. ನೆಕ್ಸ್ಟ್ ನೋಡು ಇದಕ್ಕಿಂತ ಚೆನ್ನಾಗಿ ಆಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹ್ಞೂ ಸರ್, ಇದಕ್ಕಿಂತ ನೀವು ಏನು 5 ಸ್ಟಾರ್ ಹೋಟೆಲ್ ತೊಗೊತೀರಾ, ಮನೆ ತೊಗೊಂಡಿದ್ದಾರೆ, ನೆಕ್ಸ್ಟ್ ಒಂದಾದ್ಮೇಲೆ ಒಂದು ತೊಗೊಂಡು ಫುಲ್ ಟಾಪಲ್ಲಿ ಹೋಗ್ತೀರಾ ನೋಡಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ, ಹ್ಞೂ ಮತ್ತೆ ಯಾವುದಿದ್ರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬಾರ್ದು, ಅದಕ್ಕಿಂತ ಜಾಸ್ತಿ ಚಾಚಿದ್ರೇ ನಮಗೆ ಈ ಥರ ಶ್ರೀಮಂತಿಕೆಯಲ್ಲಿ ಸಿರೋದಕ್ಕಾಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಸರ್ ಎಷ್ಟೇ ಆದರೂ ನೀವು ನನ್ನ ಕಮಿಷನ್ ಮಾತ್ರ ಮರಿಬೇಡಿ ಅಂತ ಅವನು ಕೂಡ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಸರ್ ಇದೆಲ್ಲ ಸಿಕ್ಕಿರೋದು ನಿಮ್ಮಿಂದ, ಕಮಿಷನರ್ ಹೆಂಗೆ ಸರ್ ಮರೆಯೋದಕ್ಕಾಗುತ್ತೆ, ನಿಮ್ಗೆ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಸರಿ ಸರ್ ಬನ್ನಿ ಗಾರ್ಡನೆಲ್ಲ ನೋಡ್ಕೊಬರೋಣ ಅಂತ ಫ್ರೆಂಡ್ಸ್ ಜೊತೆ ಹೋಗಿರ್ಬೇಕಾದ್ರೆ ಈ ಕಡೆ ಮನೆಯವರೆಲ್ಲರೂ ಕೂಡ ಮನೆ ಲೈಟಿಂಗ್ಸು, ಮನೆ ಡೆಕೋರೇಷನ್ಸು, ಮನೆ ಇಂಟೀರಿಯರ್ ಎಲ್ಲನೂ ನೋಡಿ ತುಂಬ ಖುಷಿ ಪಡ್ತಿರ್ತಾರೆ. ಈ ಕಡೆ ರಂಗನಾಥ್, ಮೀನಾ, ಶ್ರುತಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಎಲ್ಲ ಮನೆಯೂ ಪ್ರತಿಯೊಂದು ಇಂಚು ಎಲ್ಲ ಕಡೆನೂ ನೋಡ್ಕೊಂಡು ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ಅಪ್ಪ ಇಷ್ಟು ದೊಡ್ಡ ದೀಪ ಕನಸಲ್ಲ ಅಂದ್ಕೊಂಡಿಲ್ಲ, ನಾನು ಈ ಥರ ಇಷ್ಟೊಂದು ದೊಡ್ಡ ದೀಪ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊತಾರೆ. ಈಗ ನೋಡಿದ್ರೆ ನನ್ನ ಸೊಸೆ ಕಾಲ್ಗುಣದಿಂದ ಹಿಂಗೆಲ್ಲ ಆಗ್ತಿರೋದಂತ ನಾನು ನಿಮ್ಗೆ ಅವಾಗಲೇ ಹೇಳ್ತೇನೆ, ಅವಳು ರೋಹಿಣಿ ನಕ್ಷತ್ರದವಳು, ಅವಳು ಸುಮ್ಮನೆ ಅಲ್ಲ ಅವಳ ಹೆಸರು ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಿಂಗೆ ಮನೋಜ ಮನೆ ಮೇಲೆ ಮನೆ ತೊಗೊತಾನೆ ಇರೋ ನೀನು ಫುಲ್ ಟಾಪಲ್ಲಿ ಬರಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇದಕ್ಕಿಂತ ಚೆನ್ನಾಗಿ ಲಕ್ಸುರಿಯಾಗಿ ನಿನ್ನ ಲೈಫ್ ಲೀಡ್ ಮಾಡಬೇಕು ಅಂತ ಶಾಂತಿ ಕೂಡ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮನೆ ಮೇಲೆ ಮನೆ ಹೆಂಗಪ್ಪ ಕಟ್ಟಕ್ಕಾಗುತ್ತೆ, ನೀನು ಸುಮ್ಮನೆ ಇರೋದಕ್ಕಾಗಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಕೂಡ ಏನೋ ಮಾತಾಡೋದಕ್ಕೆ ಅಂತೇಳಿ ಬರ್ತಿರ್ಬೇಕಾದ್ರೆ ಅಷ್ಟೇ ಶಾಂತಿ ಇದ್ದಳು, ಏನಮ್ಮ ಮಾತಾಡೋಕ್ಕೆ ಬಂದಲ್ಲ ಏನು ಅಂತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಅತ್ತೆ ಇವರು ಬರೀ ಸೂರ್ಯ ಅವರು ಬರೀ ನೋಡೋದಕ್ಕಷ್ಟೇ ಈ ಮನೆ ನೋಡೋಕ್ಕಾಗೋದು ಅಷ್ಟೇ, ತೊಗೊಳೋದಕ್ಕಂತೂ ಅವ್ರ ಕೈಲಿ ಆಗಲ್ಲ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯಂಗೆ ಮತ್ತೆ ಎಲ್ಲ ಚುಚ್ಚಿ ಮಾತಾಡೋ ಥರ ಆಗ್ತಿರುತ್ತೆ. ಇವರು ಬರೀ ಸೆಕೆಂಡ್ ಹ್ಯಾಂಡ್ಲನ್ನೇ ತೊಗೊಳೋದು ಅತ್ತೆ, ಇವರು ಮನೆ ಕಾರನ್ನು ಕೂಡ ಸೆಕೆಂಡ್ ಹ್ಯಾಂಡಲ್ಲೇ ತೊಗೊಂಡಿರೋದು ಅಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದಕ್ಕೇ ಈ ಕಡೆ ಮೀನಾ ಇದ್ದಳು, ಅವಳು ಕೂಡ ಹೇಳ್ತಾ ಇರ್ತಾಳೆ, ಯಾಕೆ ರೋಹಿಣಿ ಅವರು ನೀವು ಕೂಡ ಮನೇನ ಸೆಕೆಂಡ್ ಹ್ಯಾಂಡಲ್ಲೇ ತೊಗೊಂಡಿರೋದು ತಾನೇ, ಯಾಕೆ ನನ್ನ ಗಂಡನ ಪದೇ ಚುಚ್ಚಿ ಮಾತಾಡ್ತೀರಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ನೋಡಮ್ಮ, ಅದಕ್ಕೆ ಅವ್ರ ಮಾವ ಹೇಳ್ತಿರ್ತಾರೆ, ನೋಡಮ್ಮ ಯಾರು ನೀನು ನಿನ್ನ ಯೋಗ್ಯತೆಗೆ ನೀನು ತೊಗೊಂಡಿದ್ದೆ, ನೀನು ಬೇರೆಯವ್ರ ಯೋಗ್ಯತೆ ಬಗ್ಗೆ ನೀನು ಮಾತಾಡೋ ಅಧಿಕಾರ ನಿನಗಿಲ್ಲ, ಅವ್ರಿಗೆ ಕಷ್ಟ ಇದೆ ಅವ್ರು ಸುಖ ಇದೆ ಅವ್ರು ಏನಾದರೂ ಮಾಡ್ಕೊತಾರೆ, ನಿನ್ನ ವಿಷಯಕ್ಕೆ ಬರ್ತಾರೆ ಇಲ್ಲ ತಾನೇ, ಯಾಕೆ ಹಿಂಗೆ ಮಾಡ್ತೀಯ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇರೋದನ್ನ ಹೇಳ್ದೆ ಮಾವ ಅಂತ ಹೇಳಿ ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ರೋಹಿಣಿ ಹಿಂಗೆಲ್ಲ ಮಾತಾಡೋದ್ಲ ಅಂತ ಹೇಳ್ಬಿಟ್ಟು ಮೀನಿಂಗು ಸೂರಿಂಗಿ ಎಲ್ಲ ಒಂದು ಕಡೆ ಮತ್ತೆ ಬೇಜಾರಾಗ್ತಿರುತ್ತೆ. ಇದ್ರ ಬಗ್ಗೆ ಮಾತಾಡೋದು ನಿಲ್ಲಿಸಿ ಮನೆ ನೋಡೋಕೆ ಬಂದಿದ್ದೀವಿ, ಮನೆ ನೋಡೋದು ಅಚ್ಚುಕಟ್ಟಾಗಿ ಇಡೋದು ಬಿಟ್ಟು ಇನ್ನೊಬ್ರ ಬಗ್ಗೆ ಯಾಕೆ ಕೀಳಾಗಿ ಮಾತಾಡ್ತೀರಾ, ಎಲ್ಲರೂ ಅವ್ರವ್ರ ಟೈಮ್ ಬಂದಾಗ ಅವ್ರವರು ತೋರಿಸ್ತಾರೆ, ಸುಮ್ಮನೆ ಇರು ಶಾಂತಿ ಅಂತ ಹೇಳ್ತಾರೆ. ಸರಿ ಆಯ್ತು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊತೀರಾ ಅಥವಾ ಏನಾದರೂ ಮನೆ ನೋಡೋಕೆ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಶ್ರುತಿನೂ ಕೂಡ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ, ಅಲ್ಲ ಇವರೊಬ್ಬರೇ ತೊಗೊಂಡಿದ್ದಾರಾ, ಈ ಏರಿಯಾದಲ್ಲಿ ಇದೊಂದೇ ಮನೆನ ಇರೋದು, ಎಷ್ಟು ಮನೆ ಇರುತ್ತೆ ಬಾಡಿಗೆ ಇರೋರು, ಹತ್ತದಲ್ಲಿ ಇವರೊಂದು ತೊಗೊಂಡಿದ್ದಾರೆ, ಅದು ಸೆಕೆಂಡ್ ಹ್ಯಾಂಡ್ಲ್ ಮನೆ, ಅಷ್ಟಕ್ಕಿಷ್ಟೊಂದೆಲ್ಲ ಬಿಗ್ಬೇಕಿತ್ತ, ನಮ್ಮ ಅಪ್ಪನ ತೊಗೊಂಡಿದ್ದೆ, ನಮ್ಮ ಅಪ್ಪನ ಶ್ರೀಮಂತರು, ನಾನು ಒಬ್ಬಳೇ ಮಗಳು, ಅದರಲ್ಲಿ ನಾನು ಇನ್ನು ಹೆಂಗಿರ್ಬೋದಿತ್ತು, ನಾನು ಇನ್ನು ಹೆಂಗಿರ್ಬೋದು ಹೇಳಿ ಅಂತ ಹೇಳ್ತಾರೆ. ನಮ್ಮಪ್ಪನು ಯಾವುದೋ ಒಂದು ಇದರಲ್ಲಿ ಏನು ಬೀಚ್ ಹತ್ರ ಒಂದು ಮನೆ ತೊಗೊಂಡಿದ್ದಾರೆ, ಎಲ್ಲನೂ ತೊಗೊಂಡು ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಯಾವುದೋ ಒಂದು ಮನೆ ಹೆಸರು ಹೇಳ್ತಾಳೆ ಈ ಕಡೆ ಶ್ರುತಿನೂ ಕೂಡ, ಅದನ್ನು ಕೇಳಿಸ್ಕೊಂಡು ಈ ಕಡೆ ಶಾಂತಿನೂ ಕೂಡ ಏನೋ ಅದು ಅಷ್ಟು ದೊಡ್ಡ ಮನೆನ ಆ ಥರ ಇರುತ್ತಾ ಮನೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ ಇದನ್ನೇ ತೊಗೊಂಡಿದ್ದಾನೆ ಅಂತ ಆದಮೇಲೆ ಮನುಷ್ಯ ಅದನ್ನು ತೊಗೊಬೋದಲ್ವಾ ಅಂತ ಹೇಳಿ ಈ ಕಡೆ ಶಾಂತಿ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ, ತೊಗೊಂಡ್ರೆ ಅವನು ಬೀದಿಗೆ ಬೀಳ್ತಾನೆ ಅಷ್ಟೇ ಅದನ್ನು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾರೆ. ಅದನ್ನು ತೊಗೊಂಡ್ರೆ ಅದನ್ನು ಶ್ರೀಮಂತಿಕೆ ಇರೋರು ತೊಗೊಳೋದು, ಇವ್ನು ಇವಾಗಲೇ ಇದನ್ನು ತೊಗೊಂಡಿರೋದಕ್ಕೆ ತಟಾಡಿಸ್ತಿರ್ತಾನೆ, ಈಗ ಅದನ್ನು ತೊಗೊಂಡ್ಬಿಟ್ರೆ ಅಷ್ಟೇ ಅವ್ನು ಬೀದಿಗೆ ಬೀಳ್ತಾನೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಯಾಕೋ ಹಂಗಂತೆ ನನಗೆ ಗೊತ್ತಿಲ್ಲ ಮನೋಜ, ನೀನು ಆ ಮನೆಗೆ ತೊಗೊಳ್ಳೋ ಅದಾದ ಶ್ರುತಿ ಹೇಳಿದ್ರೆ ಆ ಮನೆಗೆ ತೊಗೊಂಡ್ರೆ ನನಗೆ ಸಮಾಧಾನ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ನಗ್ತಾ ಇರ್ತಾರೆ. ಯಾಕೆ ಎಲ್ಲರೂ ನಗ್ತಿದ್ದೀರಾ ಅಂತ ಹೇಳಿದಾಗ, ಅಲ್ಲ ಆ ಮನೆ ತೊಗೋಬೇಕು ಅಂತ ಅಂದರೆ ಬೀದಿಗೆ ಬೀಳಬೇಕು ಅನ್ನೋ ಅಷ್ಟು ದೊಡ್ಡ ಮನೆ, ಅದನ್ನು ಹೆಂಗೆ ತೊಗೊಳೋದಕ್ಕಾಗುತ್ತೆ, ಹೇಳಿದಷ್ಟು ಸುಲಭ ಅಲ್ಲ ಅದನ್ನು, ಇದನ್ನು ತೊಗೋಬೇಕು ಅಂದರೆ ನಮ್ಮ ಯೋಗ್ಯತೆ ಮೀರಿ ಇದನ್ನು ನಾವು ತೊಗೊತಿದ್ದೀವಿ ಅಂದಮೇಲಿಂದ ನಮ್ಮ ಎಷ್ಟಿರಬೇಕೋ ಅಷ್ಟರಲ್ಲಿ ಇರಬೇಕು, ಅದ್ರ ಬಿಟ್ಟು ತುಂಬ ದುರಾಸೆ ಇಟ್ಕೋಬಾರ್ದು ಶಾಂತಿ ನಿಂತರ ಅಂತ ಹೇಳಿ ಹೇಳ್ತಿರ್ತಾರೆ.
ಸರಿ ಆಯ್ತು, ಎಲ್ಲರೂ ಹಿಂಗೆ ನೋಡೋದು ಬೇಡ, ಮನೆ ನೋಡೋಣ ಅಂತೇಳಿ ಎಲ್ಲರೂ ಕೂಡ ಮನೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಮೇಲೋದಾಗ ಎಲ್ಲರೂ ತುಂಬ ಆಶ್ಚರ್ಯದಿಂದ ಇಂಟೀರಿಯರ್ ಡಿಸೈನ್ಸು ಪ್ರತಿಯೊಂದನ್ನು ಎಲ್ಲರೂ ಕೂಡ ತುಂಬ ಖುಷಿಯಿಂದ ನೋಡ್ತಾ ಇರ್ತಾರೆ. ಈ ಮನೇನ ಮೇಂಟೈನ್ ಮಾಡೋದು ಹೆಂಗೆ ಮೇಂಟೈನ್ ಮಾಡ್ತೀಯ ರೋಹಿಣಿ ನೀನು ಅಂತ ಕೇಳ್ತಿರ್ಬೇಕು. ಕ್ಲೀನಿಂಗ್ ಎಲ್ಲ ಹೆಂಗೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಕೇಳ್ತಿರ್ತಾರೆ. ಅಯ್ಯೋ ಅತ್ತೆ, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಾ, ಅದಕ್ಕೆಲ್ಲ ಬೇರೆ ಐಡಿಯಾನೇ ಇದೆ ಅಂತ ಹೇಳಿದಾಗ, ಏನು ಐಡಿಯಾ ಅಂತ ಕೇಳಿದಾಗ, ಏನಿಲ್ಲ, ಇದು ಈ ಮನೆಯನ್ನು ದೊಡ್ಡ ಮನೆ, ಹೆಂಗಿರೋ ನಾವು ಇರೋದಕ್ಕಿಂತ ಶೂಟಿಂಗ್ ಕೊಟ್ಟರೆ ಅದರಿಂದ ನಮಗೆ ಬಾಡಿಗೆನೂ ಬರುತ್ತೆ, ಅವರು ಕೂಡ ಮನೇನ ಕ್ಲೀನ್ ಹೋಗ್ತಾ ಮನೇನ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ, ಅವರು ಕೂಡ ಶೂಟಿಂಗು ಆಗುತ್ತೆ, ನಮ್ಮ ಮನೇನೂ ಕ್ಲೀನ್ ಆಗುತ್ತೆ. ಅಷ್ಟು ಸಾಲದಿರೋದ್ರು ಮನೆ ಬಾಡಿಗೆ ಕೊಟ್ಟರೆ ಆಗುತ್ತೆ, ಅವರು ಕೂಡ ಆರಾಮಾಗಿರ್ತಾರೆ, ಮನೆ ನೋಡ್ಕೊಂಡಿರೋರು ಇರ್ತಾರೆ, ಮನೆ ಕ್ಲೀನಾಗೂ ಇರುತ್ತೆ, ನಾವು ಅವಾಗ ಬಂದು ನೋಡ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳಿ ಕಡೆ ಮನೋಜು ಕೂಡ ಹೇಳ್ತಿರ್ಬೇಕು. ನೋಡಿದ್ರಂದ್ರೆ ಒಬ್ರೊಬ್ರು ಒಂದೊಂದು ತಲೆಯಲ್ಲೂ ಒಬ್ರೊಬ್ರು ಒಂದೊಂದು ಮುತ್ತೂರಿ, ಒಬ್ರೊಬ್ರು ತಲೆಯಲ್ಲೂ ಒಂದೊಂದು ಐಡಿಯಾ ಇರುತ್ತೆ. ನಾನು ಈ ಖುಷಿನ ಹೇಳ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ, ಈ ಖುಷಿನ ಹೇಳ್ಕೊಬೇಕು ಅಂದರೆ ನನಗೆ ಇನ್ನೂ ಒಂದೊಂದು ಬಾಯಿ ಇರಬೇಕಿತ್ತು ಅಂತ ನನಗೆ ಅನಿಸ್ತಿದೆ ಅಂತ ಹೇಳಿ ಕಡೆ ಶಾಂತಿ ಹೇಳ್ತಿರ್ಬೇಕಾದ್ರೆ, ಏನೋ ಇನ್ನೊಂದು ಬಾಯಿನ, ಇರೋದು ಒಂದು ಬಾಯಿನ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಅದು ಒಂದು ತಮಿಳ್ನಾಡಿಗೆ ಒಂದು ಕರ್ನಾಟಕಕ್ಕೆ ಒಂದು ಆ ಥರ ಆಗಿಬಿಟ್ಟಿದ್ದೆ, ಆ ಬಾಯಿ ನೋಡಿದ್ರೇ ಎಷ್ಟೊಂದು ಬೊಂಬಾಯಿ ಆಗಿಬಿಟ್ಟಿದ್ದೆ, ಇನ್ನೊಂದು ಬಾಯಿ ಇದ್ಬಿಟ್ಟಿದ್ರೆ ಅಷ್ಟೇ ಬೇರೆ ದೇಶದನ್ನೆಲ್ಲ ಮುಳಿಸ್ಬಿಡ್ತಿದ್ದೆ, ಅಂಥ ಬಾಯಿ ನಿಂದು ಅಂತ ಹೇಳಿ ಕಡೆ ರಂಗನಾಥ್ ಕೂಡ ಹೇಳ್ತಿರ್ಬೇಕಾದ್ರೆ, ಹಂಗಲ್ಲ ರೀ, ಸರಿ ಬಿಡು ಹೋಗಲಿ, ನಿನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ, ಈ ಖುಷಿನ ಮತ್ತೆ ಬೇರೆಯವ್ರ ಕೈಲೂ ವ್ಯಕ್ತಪಡಿಸ್ಬೇಡ, ಅವ್ರ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ ಈ ಕಡೆ ರಂಗನಾಥ್ ಕೂಡ. ಹಂಗಲ್ಲ ಯಾಕ್ರಿ, ನೀವೇ ನನ್ನ ಖುಷಿ ಅಂತ ಹೇಳಿ ಹೇಳ್ದಾಗ ಈ ಕಡೆ ರಂಗನಾಥ್ ಕೂಡ ತುಂಬ ಶಾಖದಿಂದ ನೋಡ್ತಿರ್ತಾನೆ. ಇದೇ ಖುಷಿಗೆ ಶಾಂತಿ ಹೋಗ್ಬಿಟ್ಟು ಮೀನುಗೆ ಹೇಳ್ತಾ ಇರ್ತಾರೆ, ಹೋಗ್ಬಿಟ್ಟು ಒಂದು ಲೋಟ ಎಲ್ರಿಗೂ ಕಾಫಿ ಮಾಡಿಕೊಡ್ಬಾ ಅಂತ ಹೇಳಿ ಹೇಳಿದಾಗ, ಏನು ನಾನು ಹೋಗ್ಬೇಕಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನಾ. ಮತ್ತೆ ನೀನೇ ತಾನೇ ಈ ಮನೆ ಕೆಲಸದವಳು, ಯಾರಿದ್ದಾಳೆ ಕೆಲಸ ಎಲ್ಲ ಮಾಡೋದಕ್ಕೆ, ನೀನು ತಾನೇ ಹೋಗು ಮಾಡ್ಕೊಬಾ ಅಂತ ಹೇಳಿದಾಗ, ಮೀನಾ ಕೆಲಸದವಳಲ್ಲ, ಮೀನಾ ಈ ಮನೆ ಸೊಸೆ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ಕಣೆ, ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ನಿನಗೆ ಗೊತ್ತಾಗಲ್ವಾ ಅಂತೇಳಿ ಈ ಕಡೆ ರಂಗನಾಥಿ ಕೂಡ ಶಾಂತಿ ಬೈತಾ ಇರ್ತಾನೆ. ಅಲ್ಲ ಯಾಕೆ ಈ ಮನೆ ತೊಗೊಂಡಿರೋದು ಯಾರು, ಅವಳು ತಾನೇ, ಈ ಕಡೆ ರೋಹಿಣಿ ತಾನೆ, ಅವ್ರಿಗೆ ಹೇಳು, ಯಾಕೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವ ರೋಹಿಣಿ, ಹೋಗಿ ಅವ್ರಿಗೆ ಕಾಫಿ ಮಾಡ್ಕೊಬರೋದಕ್ಕೆ ಕೇಳು ಅಂತ ಹೇಳಿ ಕಡೆ ರೋಹಿಣಿಗೆ ಹೇಳ್ತಿದ್ದೆ. ಏನು ಸೂರ್ಯರೇ ನನಗೆ ಹೇಳ್ತಿದ್ದೀರ, ನಾನು ಮಾಡ್ಕೊಬರ್ಬೇಕಾ ಅಂತ. ಮತ್ತೆ ಆರ್ಡ್ರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮೀನಿನ ಕೈಯಲ್ಲಿ, ಯಾಕೆ ನಿಮಗೆ ಹೇಳ್ದಂಗೆ ನಿಮ್ಮ ಕೈಯಲ್ಲಿ ಮಾಡ್ಕೊಬರೋದಕ್ಕಾಗಲ್ವಾ ಅಂತ ಹೇಳಿ ಹೇಳಿದಾಗ, ಅದಕ್ಕೆ ಕಡೆ ನಾನು ಮಾಡ್ಕೊಬರಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾರೆ. ಅಲ್ಲ ಅಯ್ಯೋ ಯಾಕೆಲ್ಲರೂ ಹಿಂಗೆ ಜಗಳ ಆಡ್ತಿದ್ದೀರಾ, ಹೋಗ್ಲಿ ಬಿಡಿ ಅಂತ ಮನೋಜ್ ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ಯಾಕೆ ನೀನು ನಿನ್ನ ಕೈಲಿ ಮಾಡ್ಕೊಬರೋದಕ್ಕಾಗಲ್ವಾ, ಯಾಕೆ ರೋಹಿಣಿ ಕೈಲಿ ಹೇಳಿಸ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಮೀನಿಗೆ ಜೋರು ಮಾಡ್ತಾ ಇರ್ತಾಳೆ. ಅಲ್ಲ ನಾನೆಲ್ಲತ್ತು ಜೋರು ಮಾಡಿದೆ, ಅವರು ಕೂಡ ಇರೋದನ್ನ ತಾನೇ ಹೇಳ್ತಿರೋದು, ಅವ್ರದ್ದೇ ತಾನೇ ಮನೆ ಇದು ಅಂತ ಹೇಳಿದಾಗ, ನೀನು ಹೇಳ್ದಷ್ಟು ಮಾಡು, ಹೋಗಿ ತೊಗೊಂಬಾ ಅಂತ ಹೇಳಿದಾಗ, ಅಲ್ಲ ಅತ್ತೆ ಫ್ರಿಜ್ ಕೂಡ ಆನ್ ಆಗಿಲ್ಲ, ಅದು ಎಷ್ಟು ದಿನದ್ದು ಹಾಲು ನನಗೆ ಗೊತ್ತಿಲ್ಲ, ತೊಗೊಂಡು ಬಂದು ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹೇಳಿ ಅಂತ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಶ್ರುತಿನೂ ಕೂಡ ಹೇಳ್ತಾರೆ, ಅಯ್ಯೋ ಅತ್ತೆ ಅದನ್ನು ಕುಡಿಬಾರ್ದು ಅತ್ತೆ, ಫ್ರಿಜ್ ಬೇರೆ ಅವನಿಗೆ ಎಷ್ಟು ದಿನದ ಹಾಲು ಗೊತ್ತಿಲ್ಲ, ಆಮೇಲೆ ನಿಮ್ಮ ಕರಳು ಅದು ನಿಮ್ಮ ಕರಳು ಥರ ಲೇಸಿರ್ತಾರೆ, ಆಮೇಲಿಂದ ಅದನ್ನು 2 ಭಾಗ ಆಗಿ ಅದು ಒಳಗಡೆ ಹೊಟ್ಟೆ ಒಳಗಡೆ ಹುಳ ಎಲ್ಲ ಓಡಾಡ್ತಿರುತ್ತೆ, ಆಮೇಲೆ ನೀವು ICUಗೆ ಹೋಗಿ ಅಡ್ಮಿಟ್ ಮಾಡಬೇಕಾಗತ್ತೆ, ನಿಮ್ಮನ್ನ ಯಾಕೆ ಬೇಕು, ಇಷ್ಟು ಮನೆ ತೊಗೊಂಡಿದ್ದೀರಂತ ಖುಷಿಯಲ್ಲಿದ್ದೀರಾ ಅಂದಮೇಲಿಂದ ಯಾಕೆ ICUಗೆ ಹೋಗಿ ಅಡ್ಮಿಟ್ ಮಾಡ್ಕೊಂಡಿರಬೇಕು ನಿಮ್ಮನ್ನ, ಆಮೇಲೆ ನಿಮ್ಮನ್ನು ನೋಡ್ಕೊಳ್ಳೋದು ಯಾರು ಹೇಳಿ ಅಂತೇಳಿ ಶ್ರುತಿನೂ ಕೂಡ ಏನೇನು ಹೇಳಿ ಈ ಕಡೆ ಶಾಂತಿ ಕೂಡ ತಲೆ ಕೆಡಿಸ್ತಾ ಇರ್ತಾಳೆ. ಕಣೆ ಅವಳು ಹೇಳಿದ್ದೆ ಕರೆಕ್ಟು ಕಣೆ ಅಂತ ಹೇಳ್ತಾರೆ. ರಂಗನಾಥ್ ಕೂಡ ಹೇಳ್ತಾ ಇರ್ತಾರೆ, ಅಯ್ಯೋ ಇದ್ರ ಬಗ್ಗೆ ಎಲ್ಲ ಏನೂ ಮಾತಾಡಬೇಡಿ, ಮನೆ ತೊಗೊಂಡಿದ್ರೆ ನಾನು ಮೇಲೆ ಪಾರ್ಟಿ ನಾನೇ ಕೊಡಿಸ್ತೀನಿ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಎಲ್ರಿಗೂ ಟೀ ತಾನೇ ಅಷ್ಟೇ ತಾನೇ ಬೇಕು, ಇವಾಗ ಇಲ್ಲಿರೋದು ಎಷ್ಟು ಜನ, ನಾವೊಂದು 8 ಜನ ಇದ್ದೀವಿ, ನನ್ನ ಫ್ರೆಂಡ್ ಒಬ್ಬ 9 ಜನಕ್ಕೆ ಕಾಫಿನ ಆರ್ಡ್ರ್ ಮಾಡ್ತೀನಿ ಬಿಡಿ ಅಂತ ಹೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ತುಂಬ ಶಾಕಲ್ಲಿ ನೋಡ್ತಿರ್ತಾರೆ. ಏನೋ ಬರೀ ಪಾರ್ಟಿ ಅಂತ ಹೇಳ್ಬಿಟ್ಟು ಬರೀ ಕಾಫಿ ಮಾತ್ರ ಆರ್ಡ್ರ್ ಮಾಡ್ತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಕೂಡ ಹೇಳ್ತಿರ್ಬೇಕಾದ್ರೆ, ಮತ್ತು ಇರೋದು ಇಷ್ಟು ಜನ ಅಂದಮೇಲೆ ಮನೆ ತೊಗೊಂಡ್ಮೇಲೆ ಗುರುಪ್ರವೇಶ ಮಾಡಿದ್ಮೇಲೆ ಎಲ್ರಿಗೂ ಬೇರೆದು ಕೊಡಿಸ್ತೀನಿ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲ ಇದನ್ನು ಆರ್ಡ್ರ್ ಮಾಡದೆ ಹೋದ್ರೂ ನಡೀತಿತ್ತಲ್ವ, ಯಾಕೋ ಆರ್ಡ್ರ್ ಮಾಡಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ಇಷ್ಟು ಕಂಜೂಸ್ತಾನೆ ಇರೋನು ಹೆಂಗೆ ನಿಮ್ಮ ಮನೆ ತೊಗೊಂಡೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಅಂತ ಮನೋಜ್ ಕಡೆ ಸೂರ್ಯ ಕೂಡ ರೇಗಿಸ್ತಾ ಇರ್ತಾನೆ. ಏನೋ ಬರೀ 9 ಕಾಫಿ ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ತಿದ್ದಿಲ್ಲ ನೀನು ಅಂತ ಹೇಳಿ ಕಡೆ ಮನೋಜ್ಗೆ ರಂಗನಾಥ್ ಕೇಳ್ತಿರ್ಬೇಕಾದ್ರೆ, ಪಾರ್ಟಿ ಕೊಡಿಸ್ತಿರೋದು ಇಷ್ಟೇ ತಾನೇ, ಪಾರ್ಟಿ ನಾನು ಕೊಡಿಸ್ತಿದ್ದೀನಿ ಅಂತ ಆದಮೇಲಿಂದ ನಾನು ಇಷ್ಟು ಆರ್ಡ್ರ್ ಮಾಡೋದು, ಫ್ರೆಂಡ್ ನೀವು ಹೋಗ್ಬಿಟ್ಟು ಆರ್ಡರ್ನ ತೊಗೊಂಡು ಬನ್ನಿ, ಹೋಗ್ಬಿಟ್ಟು ಕಾಫಿ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಮನೋಜಿಗೆ ಹೇಳ್ತಾ ಇರ್ತಾರೆ. ಇದು ನನಗೆ ಚಿನ್ನ ಈ ಮನೆ ನನಗೆ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ ರೋಹಿಣಿ ನೀನು ಕೂಡ ಚಿನ್ನನೇ ಅಂದರೆ, ಈ ಮನೆಗೆ ಚಿನ್ನ, ನನಗೆ ಈ ಮನೆ ಸಿಕ್ಕಿದ್ದಕ್ಕೆ ನಂಗೆ ಭಾಳ ಖುಷಿ ಆಗ್ತಿದೆ, ಅದಕ್ಕೆ ಈ ಮನೆಗೆ ಒಂದು ಹೆಸರು ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಒಬ್ಬರು ಏನೋ ಜ್ಯೋತಿಷ್ಯನ ಕರೆದಿದ್ದೀನಿ, ತುಂಬ ಫೇಮಸ್ ಜ್ಯೋತಿಷ್ಯರು, ಅವರು ಬಂದೇ ಬರ್ತಾರೆ, ಬೇಗ ಬರ್ತಾರೆ ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ಜ್ಯೋತಿಷ್ಯರು ಕೂಡ ಅದೇ ಟೈಮ್ಗೆ ಬರ್ತಾರೆ. ಸರ್ ನಮಸ್ಕಾರ ಸರ್ ಅಂತ ಹೇಳಿ ಅದಕ್ಕೆ, ಅಯ್ಯೋ ನನ್ನ ಹಾರ ಸರ್ ಅಂತ ಕರಿಬಿಡಿ, ನನ್ನ ಹೆಸರು ಹಾರ, ನನಗೆ 6 ಅಂದರೆ ಲಕ್ಕಿ ನಂಬರ್, ಹಂಗಾಗಿ ನನಗೆ 6 ಅಂತ ಹೇಳಿ ಅಂತ ಹೇಳಿದಾಗ, ಯಾರೋ ಇವರು 6 ಓರು ಅಂತ ಅಂದ್ಕೊಂಡಿದ್ದಾರೆ ಅಂತಂದರೆ, ಸರ್ ನಿಮ್ಮ ಶ್ರೀಮಂತ ಹೆಸರು ಅಂದಾಗ ಅವ್ರ ಹೆಸರು ಪಾರ್ವತಿ, ಅದಕ್ಕೆ ಅವ್ರನ್ನ 9 ರಿಂದ 8 ಅಂತ ಹೇಳಿ ಅವ್ರ ಲಕ್ಕಿ ನಂಬರ್, ಅದಕ್ಕೆ 8 ಅಂತ ಇಟ್ಟಿದ್ದೇನೆ, ಪೈ ಅಂತ ಕರಿತೀನಿ ಅವ್ರನ್ನ ಅಂತೇಳಿ ಏನೇನೋ ಹೇಳ್ತಾ ಇರ್ತಾರೆ ಈ ಕಡೆ ಜ್ಯೋತಿಷ್ರು ಕೂಡ.
ಸರ್ ಹಿಂಗೆ ಆರು ಪಾರು ಅಂತ ಇದ್ದರೆ ನಿಮ್ಮ ಮಕ್ಳ ಹೆಸರು ಏನು ಇಟ್ಕೊಂಡಿದ್ದೀರ ಅಂತ ಅಂದಾಗ ಒಬ್ಬನ ಹೆಸರು ಒಬ್ಬೊಬ್ಬರಿಗೂ ಒಂದೊಂದು ಹೆಸರು ಇಟ್ಟಿದ್ದೀನಿ ನಾನು, ಅವರಿಗೆಲ್ಲರಿಗೂ ಈ ಥರ ಸಂಖ್ಯೆಯಲ್ಲಿ ನಾನು ಹೆಸರಿಟ್ಟಿರೋದು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಇಲ್ಲಿ ಕರೆದಿದ್ದು ಇಂಟೆನ್ಷನ್ ಏನು ಕರೆದಿದ್ರಿ ಅಂತ ಹೇಳಿ ಅಂತ ಕರಿತಿರ್ಬೇಕಾದ್ರೆ ಕೇಳ್ತಾ ಇರ್ತಾರೆ. ಈ ಕಡೆ ಮನುಷ್ಯ ಕೂಡ ಅದಕ್ಕೆ ಆನ್ಸರ್ ಮಾಡ್ತಿರ್ಬೇಕಾದ್ರೆ ಇವ್ರು ನೋಡಿದ್ರೆ ಒಳ್ಳೆ ಜ್ಯೋತಿಷ್ಯ ಥರ ಕಾಣ್ತಿದ್ದಾರೆ, ಜೋಕರ್ ಥರ ಕಾಣ್ತಿದ್ದಾರೆ ಅಂತ ಇಬ್ಬರು ಸೂರ್ಯ ಮತ್ತು ಅಭಿನಯ ಇಬ್ಬರು ಕೂಡ ಆಡ್ಕೊಂಡು ನಗ್ತಾ ಇರ್ತಾರೆ. ಅಲ್ಲ ಸರ್, ಅಲ್ಲ ಇಷ್ಟೊಂದು ಅರ್ಜೆಂಟಾಗಿ ಏನಕ್ಕೆ ಇರಬೇಕಿತ್ತು ಅಂತ, ಸರ್ ಅಂತ ಕರಿಬೇಡಿ, ನನ್ನ ಆರ್ ಅಂತ ಕರೀತಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲ ಆರು ಇದೆಲ್ಲರೂ ಜ್ಯೋತಿಷ್ಯರಿಗೆ ಬೇರೆ ಹೆಸರು ಇಟ್ಕೊಂಡು ನೀವೇನು ಸರ್ ಹಿಂಗೆ ಹೆಸರು ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಆವಾಗಲೇ ಹೇಳಿಲ್ಲ ಸರ್ ನನಗೆ ಅದು ಅದೃಷ್ಟ ನಂಬರು ಅಂತ. ಸರಿ ಆಯಿತು, ಇವಾಗ ಕರೆದಿದ್ದ ಇಂಟೆನ್ಷನ್ ಏನು ಅಂತ ಹೇಳಿ ಈ ಕಡೆ ಜ್ಯೋತಿಷ್ಯರು ಕೂಡ ಕೇಳ್ತಾ ಇರ್ತಾರೆ. ಸರ್ ನಾನು ಕರೆದಿದ್ದ ಇಂಟೆನ್ಷನ್ ಏನು ಅಂತಂದರೆ ಈ ಮನೆಗೆ ಒಂದು ಒಳ್ಳೆ ಹೆಸರು ಇಡಬೇಕು, ಅದಕ್ಕೆ ಏನಾದರೂ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ವಾಸ್ತು ಪ್ರಕಾರ ಎಲ್ಲನೂ ನೋಡ್ತೀನಿ ರೀ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನೋ ಇವನ್ನ ಕರೆಸಿದ್ಯಾ ನೀನು ಅಂತ, ಈ ಸುಮ್ಮನೆ ಇರು, ಅವರು 1 ಅವರ್ಗೆ 1 ಲಕ್ಷ ರೂಪಾಯಿ ತೊಗೊತಾರೆ, ಅಷ್ಟು ಫೇಮಸ್ ಅವರು, ಈ ಮನೆಗೆ ಬಂದಿರೋದೇ ಹೆಚ್ಚು, ಸುಮ್ಮನೆ ಇರು ಅಂತ ಹೇಳಿದಾಗ ಸರಿ ಆಯಿತು ಬಿಡು ಅಂದಾಗ ಅದೇ ಟೈಮ್ಗೆ ಈ ಕಡೆ ಕಸ್ತೂರಿ ಕೂಡ ಬರ್ತಾಳೆ. ಏನೇ ಕಸ್ತೂರಿ ಬಂದುಬಿಟ್ಟಿದ್ಯಾ ಅಂತಂದಾಗ ಇನ್ನೇನು ಮತ್ತೆ ನೀನು ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ, ಅದಕ್ಕೆ ನನಗೆ ಬೇಜಾರಾಯಿತು, ಅದಕ್ಕೆ ಬಂದೆ ಅಂತ ಹೇಳಿ ಹೇಳ್ತಿರ್ತಾರೆ. ನಾನು ಮಾತಾಡಿಲ್ಲ ಅಂದರೂ ಬೆಣ್ಣೆ ಹಚ್ಕೊಂಡು ನೀನು ಮಾತಾಡ್ಕೊಂಡು ಬರಬೇಕು ನೀನು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ತಾನೇ ಬಂದಿದ್ದು, ಹೆಂಗಿದೆ ಮನೆ ಅಂತ ಕೇಳಿ ಈ ಕಡೆ ಶಾಂತಿ ಕೂಡ ಕೇಳ್ತಿರ್ಬೇಕು. ಮನೆ ನೋಡೋದಕ್ಕೆ 2 ಕಣ್ಣು ಸಾಲದು ಕಡೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಸ್ತೂರಿ ಕೂಡ ಹೇಳ್ದಾಗ ಹೌದಾ 2 ಕಣ್ಣು ಸಾಲದ ಅಷ್ಟು ಚೆನ್ನಾಗಿದೆಯಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೋಡಿದ್ರೆ 2 ಕಣ್ಣು ಸಾಲಲ್ಲ ಅಂತ ಹೇಳಿ ಕಡೆ ಕಸ್ತೂರಿ ಕೂಡ ಹೇಳ್ತಿದ್ದಾಳೆ. ನನ್ನ ಮಗನ ಲಕ್ಕಣ ಇದಲ್ಲ ಅಂತ ಹೇಳಿದಾಗ ಅವಳಿಗೆ 2 ಕಣ್ಣು ಸಾಲಲ್ಲ ಅಂತ ಅವ್ರು ಹೇಳಿದಾರಲ್ಲ, ನಿಂದು 2 ಕಣ್ಣು ತೆಗೆದುಬಿಟ್ಟು ಕೊಟ್ಬಿಡು ನೋಡ್ತಾರೆ ಅಂತ ಹೇಳಿ ಕಡೆ ರಂಗನಾಥ್ ಕೂಡ ರೇಗಿಸ್ತಾ ಇರ್ತಾನೆ. ಅಲ್ಲ ನಿಮಗೆ ಇಷ್ಟ ನಿಮ್ಮ ತಾಯಿ ಹೆಸರು ಏನು ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಷ್ ಕೇಳಿದಾಗ ಅವ್ರ ತಾಯಿ ನಾನೇ ಅಂತ ಹೇಳಿ ಹೇಳ್ತಿರ್ತಾಳೆ ಈ ಕಡೆ ಶಾಂತಿನಿ ಕೂಡ. ಹೌದಾ ನೀವೇ ಅವ್ರ ಮಗನ ಅವ್ರು ನಿಮಗೆ ಅಂತ ಹೇಳಿದಾಗ ಹ್ಞೂ ಸರ್ ಅವ್ರಿಗೆ ಮಗನೇ, ಅವರು ನನ್ನ ಹೆಂಡತಿ ನನ್ನ ಅರ್ಧಾಂಗಿ ಅವಳು ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳ್ತಾ ಇರ್ತಾನೆ. ಅದೆಲ್ಲ ಗೊತ್ತು ಸರ್, ಅವ್ರು ನೋಡೋದಕ್ಕೆ ಅಮ್ಮನ ಥರ ಇಲ್ಲ, ಅವರಿಗೆ ತಂಗಿ ಥರ ಇದ್ದಾರೆ ಅಂತ ಹೇಳಿ ಅಂದಾಗ ಶಾಂತಿಗೆ ತುಂಬ ನಾಚಿಕೆ ಆಗಿಬಿಡುತ್ತೆ, ತುಂಬ ಸಂಕೋಚ ಆಗುತ್ತೆ ಅವಳಿಗೆ ಎಲ್ಲರ ಮುಂದೆ ಆ ಥರ ಅಂದಿದ್ದಕ್ಕೆ. ಅಯ್ಯೋ ಸರ್ ಇದನ್ನು ಬೇರೆ ಈ ಥರ ಹೇಳ್ಬಿಟ್ಟೆ ಇನ್ನು ಮುಗೀತು ಕತೆ ಹೊಳ್ದು, ಇನ್ನು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೇ ಅವ್ರ ಹೆಸರು ಏನು ಅಂತ ಕೇಳಿದಾಗ ಅವ್ರ ಹೆಸರು ಶಾಂತಿ, ಸಕ್ಕರೆ ಬೈ ಶಾಂತಿ ಅಂತೇಳಿ ರಂಗನಾಥ್ ಕೂಡ ಹೇಳ್ತಿರ್ತಾನೆ. ಸರಿ ನಿಮ್ಮ ಹೆಂಡತಿ ಹೆಸರು ಏನು ಅಂತ ಹೇಳಿ ಕೇಳ್ತಿರ್ತಾರೆ ಈ ಕಡೆ ಮನೋಜ್ಗೆ. ನನ್ನ ಹೆಂಡತಿ ಹೆಸರು ರೋಹಿಣಿ ಅಂತ ಹೇಳಿ ಅವನು ಕೂಡ ಹೇಳ್ತಾರೆ. ರೋಹಿಣಿ ನಕ್ಷತ್ರ, ಭರಣಿ ನಕ್ಷತ್ರ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಸೂರ್ಯಂಗೆ ಹೋಲ್ಸೋ ಥರ ಅದು ನಕ್ಷತ್ರ, ತುಂಬ ಒಳ್ಳೆ ನಕ್ಷತ್ರ, ತುಂಬ ಒಳ್ಳೆ ನಕ್ಷತ್ರದಲ್ಲಿ ಆ ಹೆಸರು ಇಟ್ಕೊಂಡಿದ್ದೀಯ ಅಮ್ಮ ನೀನು ಅಂತಾಗ ರೋಹಿಣಿ. ನಿಮ್ಮ ಹೆಸರು ಮನೋಜ ಎಮ್ ಅಂದರೆ ನಿಮ್ಮ ಹೆಸರು ಎಮ್ಮು, ಅವ್ರ ಹೆಸರು ರೋಹಿಣಿ ಅಂದರೆ 6 ಅಂದರೆ ಇವ್ರ ಹೆಸರು ಶಾಂತಿ ಟಿ. ಹಂಗಂದರೆ ನಾನು ಒಂದೊಂದು ಹೆಸರು ಹೇಳ್ತೀನಿ ಕೇಳಿ. ರೋಹಿಣಿಯಿಂದ ಆರ್ ತೊಗೊತೀನಿ, ಮನೋಜನಿಂದ ಎಮ್ ತೊಗೊತೀನಿ, ಮಾ ತೊಗೊತೀನಿ, ಶಾಂತಿಯಿಂದ ಟಿ ತೊಗೊತೀನಿ, ಆಯಿತಾ, ಇದರಿಂದ ಸೇರಿಸಿ ನಾನೊಂದು ಹೆಸರು ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳಿದಾಗ ರೊಮಾಟ್ ಅಂತ ಒಂದು ಹೆಸರು ಕೊಡ್ತೀನಿ ನೋಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಜ್ಯೋತಿಷ್ ಕೂಡ. ಸರ್ ಇವಳ ಹೆಸರು ಶಾಂತಿ ಟಿ, ನನ್ನ ಹೆಸರು ರಂಗನಾಥ್ ಟಿ, ಇಬ್ರಿಗೂ ಸೇರಿದ್ರು ಸರಿಯಾಗಲ್ವಲ್ಲ ಸರ್ ಅಂತೇಳಿ. ಸರ್ ಸುಮ್ಮನೆ ಇರ್ತೀರ ಸ್ವಲ್ಪ ನೋಡಿ, ರೋಹಿಣಿಯಿಂದ ಆರ್ ತೊಗೊತೀನಿ, ಮನೋಜನಿಂದ ಮಾ ತೊಗೊತೀನಿ, ಶಾಂತಿಯಿಂದ ಟ ತೊಗೊತೀನಿ ಅಂತ ಹೇಳಿ ಎಲ್ರಿಗೂ ಕೂಡ ಕೂಡಿಸಿ ಒಂದು ಹೆಸರು ಮಾಡ್ತಾ ಇರ್ತಾರೆ ಈ ಕಡೆ ಜ್ಯೋತಿಷ್ರು. ಇದೆಲ್ಲ ಓಕೆನಾ ಅಂತೇಳಿ ಜ್ಯೋತಿಷ್ರು ಕೇಳ್ತಿರ್ಬೇಕಾದ್ರೆ ರೋಹಿಣಿಗೆ ಎಲ್ಲೋ ಒಂಥರ ಖುಷಿ ಆಗ್ತಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಗ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಟೇಕ್ ಕೇರ್, ಬಾಯ್.